उड़ते पतंगों में होली वाले रंगों में झूमेंगे फिर से दोनों यार वापस। My hormonal balance damage. ಬೇಡ ಬಿಡು, ಮಾರ್ಕೆಟ್ಲಿ ಮಾಡೆಲ್ಗಳಿಗೇನು ಕಮ್ಮಿನಾ? ಬೇರೆ ಸಿಗುತ್ತೆ. ಬೇಡ ಬಿಡು, ಮಾರ್ಕೆಟ್ಲಿ ಮಾಡೆಲ್ಗಳಿಗೇನು ಕಮ್ಮಿನಾ? ಬೇರೆ ಸಿಗುತ್ತೆ. ये देखो भाई, ये जूनियर आपको है। कर्नाटक आपको, कर्नाटक में आपको मतलब क्या होता है पता है? बहुत बड़ा नाम है। पुलिस सर को हम लोग आपको बोलते हैं, आपको सर। ऑल द बेस्ट आपको सर। अच्छा करना है, क्या पढ़ाई क्या करो? आज घाटी आपको करना है। ಕೊನೆಯಲ್ಲಿ ನಮ್ಮ ಪ್ರೀತಿ ಮರೆತು ಬೇರೆ ಯಾರನ್ನೋ ಮದ್ವೆ ಆದ್ಲು. ನೆನ್ಸ್ಕೊಂಡ್ರೆ ನೋವಾಗತ್ತಲ್ವಾ? ಮೊದ್ಲಾಗ ಅನ್ಸ್ತಿತ್ತು, ಈಗಷ್ಟ ಅನ್ಸಲ್ಲ. ಹೋಗ್ಲಿ, ಯಾಕೆ ಏನು ಅಂತ ಹೇಳಿಲ್ವಾ? ಬರ್ಲಿ ಏನ್ರಿ ಏನ್ರಿ ಡಬಲ್ ಗೇಮು? ಸರ್ಕಾರ ನಿಮ್ಗೆ ಏನ್ರಿ ಕಮ್ಮಿ ಮಾಡಿದೆ? ಕೈ ತುಂಬಾ ಸಂಬಳ ಕೊಡುತ್ತೆ, ನೀವ್ ಸತ್ರೆ ನಿಮ್ ಹೆಂಡತಿಗೆ ಪೆನ್ಷನ್ ಕೊಡುತ್ತೆ. ಆದ್ರೂ ಯಾಕ್ರಿ ಕಂಡವ್ರ ಎಂಜಲ್ಗೆ ನಾಲ್ಗೆ ಚಾಚ್ ಸಾಯ್ತೀರಾ? ನಿಮ್ಮಂತವ್ರು ಇರೋವರೆಗೂ ಈ ಸಿಸ್ಟಮ್ ಕೊಡ್ರಿ ಕೈನಾ. ಮದ್ವೆ ಎಲ್ಲೂ ಕೈ ಬಿಡಲ್ಲ ತಾನೆ? ಮದ್ವೆ आसमान में तारे चम चम चमक रहे, लाखों लोग भाई से मिलने यहाँ तरस रहे। हर एक के दिलों में भाई के लिए मोहब्बत है, इसीलिए भाई का नाम मस्त रोशन है। जहांगीर नगर के समीर भाई नवाब है, हर बात भाई की पत्थर की लकीर है, आईने की तरह भाई। ಎಂಥ ಮಗನ ಜನ್ಮ ಕೊಟ್ಟಿದ್ದಾಳೆ ನಿಮ್ಮಮ್ಮ. ನಾನು ನನ್ನ ಸಿನಿಮಾ ಫೀಲ್ಡಲ್ಲಿ ಸಕ್ಸಸ್ಫುಲ್ ಆಗಿದ್ದೀನಿ, ಅಥವಾ ನಾನು ಮಾಡೋವಂಥ ಕೆಲಸದಲ್ಲಿ ನಾನು ಮಾಡೋವಂಥ ಕೆಲಸದಲ್ಲಿ ನಾವು ಸಕ್ಸಸ್ಫುಲ್ ಆಗಿರಬೇಕು. ನನಗೆ ಅಕಸ್ಮಾತ್ ಶೂಟಿಂಗ್ ಇಲ್ಲ ಅಂದ್ರೆ ನಾನು ಬೇರೆನವ್ರ ಕೆಲಸ ಮಾಡ್ತೇನೆ, ನನಗೆ ಕೆಲಸ ಮಾಡ್ತಿರ್ಬೇಕಷ್ಟೇ. ಈ ನಮ್ಮ ಗ್ಯಾಂಗ್ಗೆ ನಾನೇ ನಾಯಕ, ಸ್ನೇಹ ಪ್ರೀತಿನೇ ನನ್ನ ಕಾಯಕ. ಈ ನಮ್ಮ ಗ್ಯಾಂಗ್ जिस दिन तुझको ना देखूं पागल पागल फिरता हूँ, कौन तुझे यूं प्यार करेगा जैसे मैं करता हूँ। बहती हवा सा था वो, उड़ती पतंग सा था वो, कहाँ गया? ಇಲ್ಲಿ ಮಾರ್ಕೆಟ್ಗೆ ಹೇಗೆ ಹೋಗ್ಬೇಕು? ನೇರವಾಗಿ ಹೋಗಿ ಅಣ್ಣ. ಟರ್ನಿಂಗ್ ಬಂದ್ರೆ ನಿಮ್ಮ ಅಪ್ಪ ಹೇಳ್ತಾನ? ಅರೆ ಓಯ್, ಸ್ಟೇರಿಂಗ್ ಇರೋದು ನಿಮ್ಮ ಅಮ್ಮನ್ ಕುರ್ಸ್ಕೊಂಡು ತೂಗೋದಿಕ್ಕಲ್ಲ, ಅದನ್ನ ಹಿಡ್ಕೊಂಡ್ ತಿರ್ಗ್ಸು, ಅದೇ ಹೋಗುತ್ತೆ. ಮೊದಲು ಜಾಗ ಖಾಲಿ ಮಾಡು. ಏನ್ ಬರುತ್ತಪ್ಪ ಇವು? ಇಲ್ಲಿ ಮಾರ್ಕೆಟ್ಗೆ ಹೇಗೆ ಹೋಗ್ಬೇಕು? ಯಾರೋ ಹೆತ್ತ ಮಕ್ಕಳವರು ಇನ್ಯಾರಿಗೋ ಬಲಿಯಾದ್ರು, ಅರ್ಥವೇ ಇಲ್ಲದ ಸಾವು ಯಾಕಯ್ಯ. ಕೋಮು ದ್ವೇಷ ಬಿಟ್ಟು ಬಿಡಿ, ಯಾರೋ ಹೆತ್ತ ಅಲ್ಲೋ ನಿನ್ ಹಿಂದೆ ಯಾರದಾರ ಅಂತ ಇಷ್ಟ ಮೆರಿತಿ? ಯಾಕೆ ಇಷ್ಟ ಹಾರಾಡ್ತಿ? ಅಂತವ್ರು ಯಾರದಾರ ನಿನ್ ಹಿಂದೆ? कि जो प्यार मैं तुमसे करता हूँ
ದುಡ್ಡು ಖರ್ಚು ಮಾಡೋದು, ಸುತ್ತಾಡೋದು, ಇದೇ ಜೀವನ ಅಂತ ಐ ಜಸ್ಟ್ ಫ್ರೀಕ್ಡ್ ಔಟ್. ಲೈಫ್ ನಾವು ತುಂಬಾ ಕೇರ್ಲೆಸ್ ಆಗಿ ತಗೊಂಡ್ಬಿಟ್ಟೆ. ದುಡ್ಡು ಖರ್ಚು ಮಾಡೋದು.